ಏನು ನೀನು ತಿನ್ನಲ್ವಾ? ಸರಿ ಇದು ಮಾಡ್ತೀನಿ. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ. ಏನು ಮುತ್ತು? ಚಿಕ್ಕಮ್ಮ ನೋಡಿ ನಿಮ್ಮ ಸೊಸೆನ, ನನ್ನ ಮಾತೇ ಕೇಳ್ತಿಲ್ಲ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಇವಳಿಗೆ. ಅಯ್ಯೋ ನೋಡಿ ಅತ್ತೆ, ಅವರು ನನ್ನ ಮೇಲೆ ಚಾಡಿ ಹೇಳ್ತಿದ್ದಾರೆ. ನಾನು ಯಾವಾಗ ನಿಮ್ಮ ಮಾತನ್ನ ಮುತ್ತು ಮಾವನ ಮಾತನ್ನ ಇಲ್ಲ ಅಂತ ಹೇಳಿದ್ದೀನಿ? ಓ ಹೌದಾ, ಸರಿ ಹಾಗಾದ್ರೆ ಈ ಹಣ್ಣು ತಿನ್ನು ನೋಡೋಣ. ಅಯ್ಯೋ ನನ್ನ ಮಾತು ಕೇಳ್ತೀನಿ ಅಂತ ಹೇಳಿದೆ, ಈಗೇನು ಚಿಕ್ಕಮ್ಮನ ನೋಡ್ತಿದ್ಯಾ? ತಿನ್ನು ನೋಡೋಣ. ಅದಕ್ಕೇನಂತೆ, ಈಗ ನೋಡಿ ಹೇಗೆ ತಿಂತೀನಿ ಅಂತ. ನೀನು ನನ್ನ ಮುದ್ದಿನ ಸೊಸೆ, ಯಾರ ಮಾತುಗೂ ಎದುರುತ್ರ ಕೊಡೋದಿಲ್ಲ. ನೋಡಿದ್ರಾ, ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ. ನೀನು ಗುಡ್ ಗರ್ಲ್. ತಿಂತಿದ್ಯಲ್ಲ, ನಂಗೆ ಅಷ್ಟೇ ಸಾಕು. ಮತ್ತು ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿದ್ದಾರೆ, ಮಾತಾಡ್ಬೇಕಂತ. ಹೌದಾ? ಹಲೋ ಮುತ್ತು ಸರ್. ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದೆಯಾ ಸರ್? ಹಳೆ ಲೋನ್ ಏನಾದರೂ ಬಾಕಿ ಉಳಿಸ್ಕೊಂಡಿದ್ದೀವಾ? ಅಷ್ಟೊಂದು ಗಾಬರಿ ಆಗ್ಬೇಡಿ ಮುತ್ತು ಅವರೇ. ನೀವು ದೇವಸ್ಥಾನ ಪಕ್ಕದ ಜಮೀನ್ ಮೇಲೆ ಲೋನ್ ಕೇಳಿದ್ರಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ಆ ಜಾಗದ ಮೇಲೆ ಹೈವೇ ಹೋಗುತ್ತೆ ಅಂತ ನೀವೇ ಹೇಳಿದ್ರಲ್ಲ. ಹೈವೇ ಕ್ಯಾನ್ಸಲ್ ಆಗಿದೆ. ನಿಮ್ಮ ಜಮೀನ್ ಮೇಲೆ ಯಾವುದೇ ರೋಡ್ ಬರೋದಿಲ್ಲ ಇವಾಗ. ಈಗಿರೋ ರೋಡೇ ಎಕ್ಸ್ಟೆಂಡ್ ಆಗಿದೆ. ಆ ವಿಷಯ ತಿಳಿಸೋಣ ಅಂತ ನಿಮಗೆ ಫೋನ್ ಮಾಡಿದೆ. ನೀವು ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ, ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀರಾ. ನಿಮ್ಮಂಥವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ನಿಮ್ಮ 50 ಎಕರೆ ಜಮೀನ್ ಮೇಲೆ ಲೋನ್ ಸ್ಯಾಂಕ್ಷನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಏನು ಹೇಳ್ತಿದ್ದೀರಾ ಸರ್ ನೀವು? ಬಂಗಾರದ ಮನುಷ್ಯ ನೀವು. ನಿಮಗೆ ಕೊಡದೆ ಇನ್ಯಾರು ಕೊಡೋಣ ಹೇಳಿ ಲೋನು? ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ಎಲ್ಲ ಕಳ್ಕೊಂಡು ಬೇರೆ ದಾರಿನೇ ಇಲ್ಲ ಅನ್ಕೋಬೇಕಾದ್ರೆ ನೀವಾಗೆ ಫೋನ್ ಮಾಡಿ ಇಂಥ ಒಂದು ಒಳ್ಳೆಯ ವಿಷಯ ಹೇಳ್ತಿದ್ದೀರಾ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಸರ್ ಎಷ್ಟು ಅಮೌಂಟ್ ಸಿಗ್ಬೋದು? 50 ಎಕರೆ ಜಮೀನು, ಕಡಿಮೆ ಅಂದರೂ 5 ಕೋಟಿ ಲೋನ್ ಸಿಗುತ್ತೆ ನಿಮಗೆ. ನಾನು ಐಆರ್ ಆಫೀಸರ್ ಹತ್ರ ಮಾತಾಡಿದ್ದೀನಿ. ಸ್ವಲ್ಪ ಪ್ರೊಸೀಜರ್ ಇದೆ, ಅದನ್ನು ಮುಗಿಸಿದ್ರೆ ಲೋನ್ ಕೊಡಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಹೋಯ್ತು ಅನ್ಕೋಬೇಕಾದ್ರೆ ಒಂದೊಂದಾಗಿ ಸರಿ ಆಗ್ತಿದೆ. ಚಿಕ್ಕಮ್ಮ, ಒಂದು ಒಳ್ಳೆ ವಿಷಯ. ಏನದು? ನಮ್ಮ ಜಮೀನ್ ಮೇಲೆ ಹೈವೇ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿದೆಯಂತೆ. ನಮ್ಮ ಜಮೀನ್ ಮೇಲೆ ಲೋನ್ ಕೊಡ್ತಾರಂತೆ. ದೇವ್ರು ದೊಡ್ಡವನು ಮುತ್ತು. ಮತ್ತು ನೀನು ಕಷ್ಟಪಟ್ಟು ದುಡ್ಡು ತಗೊಂಡಿದ್ದ ಜಮೀನದು ಎಲ್ಲಿ ಕೈ ಬಿಟ್ಟು ಹೋಗುತ್ತೋ ಅಂದ್ಕೊಂಡಿದ್ದೆ. ಸದ್ಯ ಕೈ ಬಿಟ್ಟು ಹೋಗಲಿಲ್ಲ. ಒಳ್ಳೆತನ ಇದ್ರೆ ಯಾವತ್ತೂ ಒಳ್ಳೇದೇ ಆಗುತ್ತೆ ಮುತ್ತು. ನೀನು ಜನರನ್ನ ತುಂಬ ಪ್ರೀತಿ ಮಾಡ್ತೀಯ. ಅವ್ರ ಆಶೀರ್ವಾದನೇ ಇವತ್ತು ನಿನ್ನನ್ನು ಕಾಪಾಡಿರೋದು. ಅದಕ್ಕೆ ನಿನ್ನ 50 ಎಕರೆ ಜಮೀನು ನಿನಗೆ ದಕ್ಕಿರೋದು. ಕಷ್ಟಪಟ್ಟು ದುಡ್ದಿರೋ ದುಡ್ಡು, ಶ್ರಮ ವಹಿಸಿ ಮಾಡಿರೋ ಕೆಲಸ ಯಾವತ್ತೂ ವ್ಯರ್ಥ ಆಗಲ್ಲ ಮಾವ. ಮುತ್ತು, ಬೆಳ್ಳಿ ಕೊಟ್ಟರೆ ಸಿಹಿ ಸುದ್ದಿಯಿಂದ ಎಷ್ಟು ಒಳ್ಳೆ ಸುದ್ದಿಗಳು ಬರ್ತಿದೆ. ಇನ್ನು ಆ ಮಗು ಭೂಮಿಗೆ ಬಂದಮೇಲೆ ಇನ್ನೂ ಎಷ್ಟು ಒಳ್ಳೇದಾಗ್ಬೋದು. ಹೌದು ಚಿಕ್ಕಮ್ಮ, ಮಳೆ ಬಂದಾಗ ಹೇಗೆ ಎಲ್ಲ ಕಡೆ ಹಸಿರು ತುಂಬಿರುತ್ತೋ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರು ಸಿಗುತ್ತೋ, ಹಾಗೆ ಈಗ ನಮಗೆ ಸಿಗ್ತಿರೋ ಬ್ಯಾಂಕ್ ಲೋನಿಂದ ಎಲ್ಲ ಬದಲಾಗುತ್ತೆ. ಬ್ಯಾಂಕ್ ಅವ್ರು ಎಷ್ಟು ಲೋನ್ ಕೊಡ್ತೀವಿ ಅಂತ ಹೇಳಿದ್ರು ಅಣ್ಣ? 3.5 ಕೋಟಿ ಕೊಡ್ತೀವಿ ಅಂತ ಹೇಳಿದರೆ, ಆದರೆ ನಮ್ಗೆ ಅಷ್ಟು ಬೇಕಾಗಲ್ಲ. ನಾವು ತಗೊಳ್ಳೋ ಹಣನ ಸರಿಯಾಗಿ ಉಪಯೋಗಿಸ್ಬೇಕು ಅಷ್ಟೇ. ಮಾವ, ಈಗ ನೀವು ಹಿಂದೆ ಮುಂದೆ ಯೋಚನೆ ಮಾಡದೆ ಹೊಸದಾಗಿ ಮತ್ತೆ ರೈಸ್ ಮಿಲ್ನ ಓಪನ್ ಮಾಡಬೇಕು. ಎಷ್ಟೋ ಜನ ನಿಮ್ಮ ಹತ್ರ ಕೆಲಸ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಅವ್ರ 2 ಹೊತ್ತಿನ ಊಟಕ್ಕೆ ಒಂದು ದಾರಿ ಆಗತ್ತೆ. ಬಡವ್ರ ಕೂಗಿಗೆ ಧ್ವನಿಯಾಗಿ ಮಾವ. ಅವ್ರೆಲ್ಲರ ಆಶೀರ್ವಾದನೂ ನಮಗೆ ಬೇಕು. ಅತ್ತೆ, ನೀವೇನು ಹೇಳ್ತೀರಾ? ನೀನು ಯಾವತ್ತೂ ಸೋತಿಲ್ಲ ಮುತ್ತು. ಶ್ರದ್ಧೆ ನಿಷ್ಠೆಗೆ ಹೆಸರು ಮಾಡಿರೋನು. ನಿನ್ನ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ರೈಸ್ ಮಿಲ್ ಶುರು ಮಾಡೋದಕ್ಕೆ ಎಲ್ಲ ಕಡೆಯಿಂದ ನಿನಗೆ ಪರ್ಮಿಷನ್ ಸಿಕ್ಕಿದೆ ಅಲ್ವಾ? ಜೊತೆಗೆ ದೇವ್ರ ದಯೆನೂ ಇದೆ. ಯೋಚನೆ ಮಾಡದೆ ರೈಸ್ ಮಿಲ್ನ ಶುರು ಮಾಡು. ಹೌದಣ್ಣ, ಇನ್ನು ತಡ ಮಾಡೋದು ಬೇಡ. ಮತ್ತು ಶುರು ಮಾಡಬೇಡ, ಮತ್ತೆ ನಮ್ಮ ಕನಸನ್ನ ಕಟ್ಟೋಣ. ಸರಿ, ನೀವೆಲ್ಲರೂ ಇಷ್ಟೊಂದು ಹೇಳ್ತಿದ್ದೀರಾ ಅಂದಮೇಲೆ ಖಂಡಿತವಾಗ್ಲೂ ಹೊಸ ರೈಸ್ ಮಿಲ್ನ ಶುರು ಮಾಡೋಣ. 100 ಜನಕ್ಕೆ ಕೆಲಸ ಕೊಡೋಣ.
ನಮ್ಮ ಮನೆಯವರೆಲ್ಲರೂ ನನ್ನ ಸಪೋರ್ಟಿಗೆ ನಿಂತರು. ಅವತ್ತಾಗಿದ್ದ ಅವಮಾನ ನೋವು ಬೆಳ್ಳಿನ ತುಂಬ ಕಾಡ್ತಿದೆ ಅನಿಸುತ್ತೆ. ಮತ್ತೆ ಹಣ ಸಂಪಾದಿಸುವಾಗ ಆಗ್ಬೇಕು ಚಿತ್ರ. ಯಾರಿಗೇ ಆಗಲಿ ಗಂಡ ಸುಮ್ಮನೆ ಇದ್ದು ಹಣಕ್ಕೋಸ್ಕರ ಬೇಡ್ತಾ ಇದ್ರೆ ಹಿಂಸೆ ಆಗುತ್ತೆ. ಪಾಪ ಬೆಳ್ಳಿ ಎಲ್ಲ ಸರಿ ಹೋಗುತ್ತೆ ಅಂತ ತುಂಬ ನಂಬಿಕೆ ಇಟ್ಕೊಂಡಿದ್ದಾಳೆ. ನಮ್ಮ ಜಮೀನ್ ಮೇಲೆ ಲೋನ್ ತೊಗೊಂಡು ಮತ್ತೆ ರೈಸ್ ಬಿಲ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀನೇನು ಹೇಳ್ತೀಯ ಚಿತ್ರ? ಚಿತ್ರಕ್ಕ ಏನು ಹೇಳ್ತಾರೆ? ನೀವು ಯಾವತ್ತಿದ್ದು ಗೆದ್ದೆ ಗೆಲ್ತೀರಾ ಅಂತಾನೆ ಹೇಳೋದು. ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಿ ಅಂತಾನೆ ಹೇಳೋದು. ಅವ್ರೀಗ ನನ್ನ ಹೊಟ್ಟೆಲಿ ಮಗುವಾಗಿ ಹುಟ್ಟು ಬರ್ತಿದ್ದಾರೆ. ಅವ್ರ ಕಾಲ್ಗುಣನೇ ಅಂಥದ್ದು ಮಾವ. ಚಿತ್ರಕ್ಕ ಎಲ್ಲಿರ್ತಾರೋ ಅಲ್ಲಿ ಎಲ್ಲ ಕೆಲಸ ಸಲೀಸಾಗಿ ನಡೀಲೇಬೇಕು, ಅದೃಷ್ಟ ಖುಲಾಯಿಸಲೇಬೇಕು. ನನಗೆ ಒಳ್ಳೇದು ಬಯಸೋದಕ್ಕೆ ಬೆಳ್ಳಿ ಇದ್ದಾಳೆ, ನೀನಿದೆಯಾ ಅಂದಮೇಲೆ ನನಗಿನ್ಯಾವ ಚಿಂತೆ, ಯಾವ ಭಯನೂ ಇಲ್ಲ. ನಿಮ್ಮಿಬ್ಬರಿಗೂ ಮನ್ಸಾರ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸ್ತಿದೆ. ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು. ನೋಡಿದ್ರೆ ಚಿತ್ರಕ್ಕ, ಮುತ್ತು ಮಾವ ನಮ್ಮಿಬ್ರಿಗೆ ಥ್ಯಾಂಕ್ಸ್ ಹೇಳೋ ಥರ ಆಗಿದ್ದಾರೆ. ನಾವಿಬ್ರು ಅಷ್ಟೊಂದು ಬೇರೆಯವ್ರಾಗ್ಬಿಟ್ವಾ? ಹೇಗಿದ್ರು ನೀವು ಬರ್ತಿದ್ದೀರಲ್ಲ, ನೀವು ಬಂದ್ಮೇಲೆ ಮುತ್ತು ಮಾವಂಗೆ ಸರಿಯಾಗಿ ಕ್ಲಾಸ್ ತಗೊಳ್ಳಿ. ಮಾವ, ಇದ್ಯಾ ಕಣ್ಣಲ್ಲಿ ನೀರು? ನೀವು ಈ ಥರ ಕಣ್ಣೀರು ಹಾಕೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಬೆಳ್ಳಿ, ಈ ಕಣ್ಣೀರು ದುಃಖಕ್ಕೆ ಬರ್ತಿರೋದಲ್ಲ, ಸಂತೋಷಕ್ಕೆ ಬರ್ತಿರೋದು. ಇನ್ನು ನನಗೆ ಯಾವ ಯೋಚನೆನೂ ಇಲ್ಲ. ಅವತ್ತು ನೀನು ಬಂದು ನನ್ನ ಕಾಪಾಡಿರಲಿಲ್ಲ ಅಂತಿದ್ರೆ ಇವತ್ತು ನಾನು ನಿನ್ನ ಜೊತೆ ಇರ್ತಿರ್ಲಿಲ್ಲ. ಎಂಥ ಒಂದು ಒಳ್ಳೆಯ ಜೀವನ ಕಳ್ಕೊಬಿಡ್ತಿದ್ದೆ ಅಂತ ಈಗ ಅನಿಸ್ತಾ ಇದೆ. ನಾವು ಯಾವತ್ತೂ ಸಮಾಧಾನವಾಗಿ ಯೋಚಿಸ್ಬೇಕು ಅಂತ ಇದಕ್ಕೆ ಹೇಳೋದು. ನಾಳೆ ನಮ್ಮಿಂದ ಏನೂ ಆಗಲ್ಲ ಅಂತ ಪ್ರಾಣ ಕಳ್ಕೊಂಡ್ರೆ ಹೇಗೆ? ನಾಳೆ ಎಲ್ಲ ಸರಿಯಾಗೋ ಅವಕಾಶ ಸಿಗತ್ತೆ. ಆ ಒಂದು ಕ್ಷಣ ನಾವು ಸುಮ್ಮನೆ ಇರಲಿಲ್ಲ ಅಂದಿದ್ರೆ ನಮ್ಮವ್ರ ಜೊತೆ ನೆಮ್ಮದಿಯಾಗಿ ಬಾಳೋದನ್ನ ಕಳ್ಕೊತೀವಿ ಮಾವ. ಎಲ್ಲ ಕಷ್ಟಕ್ಕೂ ಆ ದೇವ್ರ ಪರಿಹಾರ ಕೊಟ್ಟೇ ಕೊಡ್ತಾನೆ. ಅದು ನಿಜಾನೇ. ಈ ಹಣ ಆಸ್ತಿಕ್ಕಿಂತ ನಾವು ಚಿತ್ರನ ಮತ್ತೆ ವಾಪಸ್ ಕರೆಸ್ಕೊತಾ ಇದ್ದೀವಿ. ಇದೆಲ್ಲ ಆಗಿದ್ದು ನಿನ್ನ ಪ್ರಾರ್ಥನೆಯಿಂದಾನೆ. ನನ್ನೊಬ್ಳು ಪ್ರಾರ್ಥನೆ ಅಲ್ಲ, ಇದು ಆ ದೇವ್ರ ಸಂಕಲ್ಪ. ಜೊತೆಲಿ ನಿಮ್ಮ ಒಳ್ಳೆತನನೂ ಸೇರಿದೆ ಮಾವ. ಇನ್ನೀ ಕಣ್ಣೀರು ಸುರಿಸೋದು ಸಾಕು ಮಾವ. ಈ ಕಷ್ಟಕ್ಕೆಲ್ಲ ಕೊನೆ ಹಾಡಿ ಹೊಸ ಜೀವನ ಶುರು ಮಾಡೋಣ. ಆದಷ್ಟು ಬೇಗ ನೀವು ನಮ್ಮನ್ನ ಸೇರ್ತಿದ್ದೀರಾ ಚಿತ್ರ ಅಕ್ಕ? ನಾವು ನಿಂಗೋಸ್ಕರ ಕಾಯ್ತಾ ಇದ್ದೀವಿ. ಅಮ್ಮ, ಇಷ್ಟು ಬೇಗ ಎಲ್ಲ ಕ್ಲಿಯರ್ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೊನೆಗೂ ದೇವ್ರಿಗೆ ನಮ್ಮ ಮೇಲೆ ಕರುಣೆ ಬಂತು. ಇನ್ನೇನ್ ರೈಸ್ ಮಿಲ್ ಕೆಲಸನೂ ಶುರು ಆಗತ್ತೆ, ಜಮೀನು ನಮ್ಮ ಪಾಲಾಯ್ತು. ಈಗ ಮನ್ಸಿಗೆ ನೆಮ್ಮದಿ ಅನ್ಸ್ತಿದೆ. ಇನ್ನೂ ಒಳ್ಳೇದಾಗದ್ ಬಾಕಿ ಇದೆ. ತುಂಬಾ ಕಷ್ಟ ಅನುಭವಿಸಿದ್ವಿ, ತುಂಬಾ ಮರ್ಯಾದೆ ಹೋಯ್ತು, ತುಂಬಾ ಅವಮಾನ ಆಯ್ತು. ಅದನ್ನೆಲ್ಲ ಗೆದ್ದು ಬರಬೇಕು ಮತ್ತು ಈ ಬಿಸ್ನೆಸ್ ಅಲ್ಲಿ ನೀವು ತಿರ್ಗಾ ಮಿಂಚಬೇಕು. ಷಣ್ಮುಗಣ್ಣ, ಈಗಲೇ ಎಷ್ಟೋ ಒಳ್ಳೆ ವಿಷಯಗಳು ನಡೆದಿದೆ ಅಂದಮೇಲೆ ಇನ್ನೂ ಒಳ್ಳೆ ಸುದ್ದಿಗಳು ಬರೋದಕ್ಕೆ ಅಷ್ಟೊಂದು ದಿನಗಳು ಏನ್ ಬೇಕಾಗಿಲ್ಲ. ನೀವೇ ನೋಡ್ತೀರಿ, ಸ್ವಲ್ಪ ದಿನದಲ್ಲೇ ಇನ್ನೂ ಒಳ್ಳೆ ಸುದ್ದಿ ಬರ್ಬೋದು. ಮತ್ತು ಆಡಿಟರ್ ಫೋನು ಏನಂತ ಕೇಳು. ಹಲೋ ಸರ್, ನಾನು ಆಡಿಟರ್ ಮಾತಾಡ್ತಾ ಇರೋದು. ಗೊತ್ತಾಯ್ತು, ಹೇಳಿ ಸರ್. ನಿಮ್ಮ ಇಟ್ಕೆ ಫ್ಯಾಕ್ಟ್ರಿ ಇನ್ಶೂರೆನ್ಸ್ ಕಾಪಿ ಮಿಸ್ ಆಗಿದೆ ಅಂತ ಹೇಳಿದ್ರಲ್ಲ? ಹೌದು ಸರ್. ಕ್ಲೈಮ್ ಮಾಡೋದು ಕಷ್ಟ ಆಗಿತ್ತು, ಇನ್ಶೂರೆನ್ಸ್ ಕಾಪಿನೂ ಸಿಕ್ಕಿರಲಿಲ್ಲ, ಸ್ವಲ್ಪ ಕಾಂಪ್ಲಿಕೇಶನ್ ಇತ್ತು. ಈಗೆಲ್ಲ ಕ್ಲಿಯರ್ ಆಗಿದೆ. ಇನ್ಶೂರೆನ್ಸ್ಗೂ ಅಪ್ಲೈ ಮಾಡಿದ್ದೀನಿ ಸರ್. ಇನ್ಶೂರೆನ್ಸ್ ಕಂಪ್ನಿಯವರು 8 ಲಕ್ಷ ಕೊಡಕ್ಕೆ ಒಪ್ಕೊಂಡಿದ್ದಾರೆ ಸರ್. ಅಯ್ಯೋ, ಹೌದಾ ಸರ್? ತುಂಬಾ ಥ್ಯಾಂಕ್ಸ್ ಸರ್. ಅದು ಕಡಿಮೆ ಅಮೌಂಟ ಏನು ಅಂತ ಲಾಯರ್ ಹತ್ರ ವಿಚಾರಿಸಿದೆ. ಪರವಾಗಿಲ್ಲ, ಕ್ಲೈಮ್ ಮಾಡಿ ಅಂತ ಲಾಯರೇ ಹೇಳಿದ್ದಾರೆ. ಸರಿ ನೋಡಿ, ನೀವು ಮುತ್ತವ್ರ ಹತ್ರ ಮಾತಾಡಿ, ಅವ್ರು ಒಪ್ಕೊಂಡ್ರೆ ಓಕೆ, ಇಲ್ಲದೆ ಹೋದ್ರೆ ನಾನು ಕೋರ್ಟಿಗೆ ಹೋಗಿ ವಾದ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಮುತ್ತು ಹತ್ರ ಮಾತಾಡ್ತೀನಿ. ಸರಿ, ಬೇಗ ತಿಳಿಸಿ ನನಗೆ. ಸರಿ ಸರ್, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಏನಂತ? ಮುತ್ತು,
ನಮ್ಮ ತಂಗ ಒಂದು ಕಾಲ್ಗುಣ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ವಿ. ಅವಳು ಬಾಯಾರಿಕೆನ ತುಂಬಾ ಚೆನ್ನಾಗಿದೆ. 2 ದಿನದಲ್ಲಿ ಒಳ್ಳೆ ಸುದ್ದಿ ಬರುತ್ತೆ ಅಂದ್ರೆ 2 ನಿಮಿಷದಲ್ಲಿ ಬಂದ್ಬಿಡ್ತು ಮತ್ತು 2 ನಿಮಿಷದಲ್ಲಿ ಬಂದ್ಬಿಡ್ತು. ಮೊದಲು ಏನು ಹೇಳಿದ್ರು ಅಂತ ಹೇಳು. ಐಶೋ, ನೀನ್ ಇನ್ನೊಂದು ರೌಂಡ್ ಸ್ವೀಟ್ ಮಾಡ್ಕೊಡ್ಬೇಕು ಎಲ್ರಿಗೂ. ಆಡಿಟ್ರು ಏನ್ ಹೇಳಿದ್ರು ಗೊತ್ತಾ? ನಮ್ಮ ಇಡಿಕೆ ಫ್ಯಾಕ್ಟ್ರಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗ್ತಿದೆಯಂತೆ. ನಮ್ದು 10 ಲಕ್ಷ ನಷ್ಟ ಆಗಿದೆ. ಇನ್ಶೂರೆನ್ಸ್ ಕಂಪ್ನಿಯವರು 8 ಲಕ್ಷ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ ನಾವು ಕೋರ್ಟಲ್ಲಿ ಕೇಸ್ ಹಾಕ್ಬೇಕು. ಅದಕ್ಕೆ ಮುತ್ತು ಏನು ಹೇಳ್ತಾನೆ ಅಂತ ಕೇಳಬೇಕು. ಕೋರ್ಟು ಅಂತ ಹೋದರೆ ತುಂಬ ಸಮಯ ಹಿಡಿತು ಕಣ. ಏನಿಲ್ಲ ಅಂದರೂ 6 ತಿಂಗಳಿಂದ 1 ವರ್ಷ ಆಗುತ್ತೆ. ಅದು ಅಲ್ಲದೆ ಕೋರ್ಟ್ಗೆ ಹೋದ್ರೂ 1 ಲಕ್ಷ ಜಾಸ್ತಿ ಸಿಗ್ಬೋದು ಅಷ್ಟೇ. 1 ಲಕ್ಷ ಕಡಿಮೆ ಆದರೂ ಪರವಾಗಿಲ್ಲ. ಈಗಲೇ ಹಣ ಸಿಕ್ಕಿದ್ರೆ ನಾವು ಕೆಲಸ ಶುರು ಮಾಡ್ಬೋದು. ಹೋದ್ರೆ ಎಲ್ಲ ಸಾಲಾಗಿ ಹೋಗತ್ತೆ, ಬಂದ್ರೆ ಎಲ್ಲ ಸಾಲಾಗೆ ಬರುತ್ತೆ. ದೇವ್ರ ಕರುಣೆ ತೋರಿಸಿದ್ರೆ ಹೀಗೆ ಶರ್ಮಿಳಾ. ಅವನು ಕೊಡಬೇಕಾದ್ರೆ ದಾನಿ ಆಗ್ತಾನೆ, ಅದನ್ನು ಕಿತ್ಕೋಬೇಕಾದ್ರೆ ರಾಕ್ಷಸನೂ ಆಗ್ತಾನೆ. ಆ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದೇ ಆಗ್ತಿದೆ. ಮುತ್ತಣ್ಣ ಎಲ್ಲ ಕಳ್ಕೊಂಡು ಬೀದಿಯಲ್ಲಿ ನಿಲ್ತಾನೆ ಅನ್ಕೊಂಡೆ. ಆದರೆ ಅವನು ಎಲ್ಲ ವಾಪಸ್ ಪಡ್ಕೊಂಡು ಮಹಾರಾಜ ಆಗಕ್ಕೆ ಹೊರಟಿದ್ದಾನೆ. ಜಮೀನು ವಾಪಸ್ ಬಂತು, ರೈಸ್ ಮಿಲ್ ಕಟ್ಟೋಕ್ಕೆ ಚಾನ್ಸ್ ಸಿಕ್ತು, ಇಟ್ಕೆ ಫ್ಯಾಕ್ಟ್ರಿ ಇನ್ಶೂರೆನ್ಸ್ ಬಂತು. ಈ ಆಸ್ತಿ ಮೇಲೆ ನನ್ನ ಕಣ್ಣು ಬಿಟ್ಟರೆ ಬೇರೆ ಯಾರ ಕಣ್ಣೂ ಇಲ್ಲ. ಬೆಳ್ಳಿಗೆ ಅಣ್ಣನ ಬಿಟ್ಟು ಬೇರೆ ಏನೂ ಬೇಕಿಲ್ಲ. ಇನ್ನು ಪಾಲ್ ಕೇಳೋಕ್ಕೆ ಮಾಯಾನೂ ಇಲ್ಲ, ಬೈರಾನೂ ಇಲ್ಲ. ನನ್ನೊಬ್ಳು ಕೈಲಿ ಈ ಆಸ್ತಿನ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನನಗೆ ಯಾರ್ದಾದ್ರೂ ಸಹಾಯ ಬೇಕು. ಆ ಥರ ನನಗೆ ಸಹಾಯ ಮಾಡೋರು ಯಾರಿದ್ದಾರೆ? ಅದು ಈ ಮನೇಲಿ ಇಲ್ದೇ ಇರೋರು ಯಾರಿದ್ದಾರೆ? ಯಾರು? ಇವತ್ತೇ ನೀನು ಈ ಮನೆಗೆ ಬರ್ತಿದ್ಯಾ? ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ತಕ್ಷಣ ನಮ್ಮ ಊರಿಗೆ ಹೊರಟು ಬಾ. ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಇನ್ಮೇಲೆ ಈ ಶರ್ಮಿಳಾ ಯಾರು ಅಂತ ಎಲ್ರಿಗೂ ತೋರಿಸ್ತೀನಿ. ನಂದೇ ಸಾಮ್ರಾಜ್ಯನ ಸ್ಥಾಪಿಸ್ತೀನಿ. ಅಲ್ಲಿ ಅಧಿಕಾರನೂ ನಂದೇ, ಆದೇಶನೂ ನಂದೇ. ಏನೋ ಗೊತ್ತಿಲ್ಲ, ಎಲ್ಲ ದೇವ್ರದೇ. ಹೌದು, ಖಂಡಿತವಾಗ್ಲೂ ಸಿಗೋಣ. ಓಕೆ ಮುತ್ತು, ತುಂಬಾ ದಿನ ಆದ್ಮೇಲೆ ನಿನ್ನ ಮುಖದಲ್ಲಿ ನಗು ಕಾಣ್ತಿದೆ. ನನಗೆ ತುಂಬಾ ಸಂತೋಷ ಆಗ್ತಿದೆ. ಹೌದು ಕಣ, ನಾನು ಖುಷಿಯಾಗಿರೋದು 1-2 ವಿಷಯಕ್ಕಲ್ಲ, ಆದರೆ ಅದ್ರ ಜೊತೆಗೆ ಜವಾಬ್ದಾರಿನೂ ಜಾಸ್ತಿ ಆಗಿದೆ. ನಾನು ಬೆಳ್ಳಿನ ತುಂಬ ಹುಷಾರಾಗಿ ನೋಡ್ಕೋಬೇಕು, ಫ್ಯಾಕ್ಟ್ರಿ ಕಡೆ ಗಮನ ಕೊಡಬೇಕು, ಹೊಸ ರೈಸ್ ಮಿಲ್ ಕಟ್ಟಬೇಕು, ಅದಕ್ಕೆ ಬ್ಯಾಂಕ್ ಲೋನಿಗೆ ಓಡಾಡಬೇಕು. ಮುತ್ತು, ಅದನ್ನೆಲ್ಲ ತಲೆಯಲ್ಲಿಟ್ಕೋ. ಆದ್ರೆ ಅದಕ್ಕಿಂತ ಮುಖ್ಯವಾದ ವಿಷಯ ಬೆಳ್ಳಿನ ಆರೈಕೆ ಮಾಡೋದು. ಬ್ಯಾಂಕ್ ಕೆಲಸ, ಉಳಿದಿದ್ದ ಕೆಲಸ ಓಡಾಡೋದೆಲ್ಲ ನಾನು ಮಾಡ್ತೀನಿ. ಆದ್ರೆ ಬೆಳ್ಳಿ ನೋಡ್ಕೊಳ್ಳೋದು, ಬೆಳ್ಳಿಗೆ ಧೈರ್ಯ ತುಂಬೋದು ನೀನೇ ಮಾಡಬೇಕು. ಅದು ನಿನ್ನ ಕೆಲಸ. ನಾನು ನಿನ್ನ ತಂಗಿ ನೋಡ್ಕೊಳ್ಳೋದಿಲ್ಲಪ್ಪ. ಈಗಲೂ ಅವಳೇ ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಅಮ್ಮ, ಅಣ್ಣ, ಯಾರು ಬಂದಿದ್ದಾರೆ ನೋಡಿ. ಯಾರೋ ಗೊತ್ತಾಗ್ಲಿಲ್ಲ ಶರ್ಮಿಳಾ. ಚಿಕ್ಕಮ್ಮ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಮ್ಮ ಪಟ್ಟು ಭಾವನ್ ತಂಗಿ. ಓ ಹೌದಾ? ನಿನ್ನ ನೋಡಿ ಎಷ್ಟು ವರ್ಷಗಳಾಗೋಗಿತ್ತಲ್ಲ, ಅದಕ್ಕೆ ನಿನ್ ಗುರ್ತು ಸಿಕ್ಲಿಲ್ಲಮ್ಮ. ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಮ್ಮ. ಒಳ್ಳೇದಾಗ್ಲಿ ಅಮ್ಮ. ಅಮ್ಮ, ಇವಳ ಜೀವನ ಗೋಲಾಟ ಆಗೋಗಿದೆ. ಹೌದಾ? ಅಂಥದ್ದೇನಾಯ್ತಮ್ಮ? ಮದುವೆ ಆಗಿ 4 ತಿಂಗಳಿಗೇನೆ ಗಂಡ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ತುಂಬ ಡಿಪ್ರೆಷನಲ್ಲಿದ್ಲು. ಅದೇ ಊರಲ್ಲಿದ್ದರೆ ಒಬ್ಬಳೇ ಇರಬೇಕು, ಮನಸ್ಥಿತಿ ಇನ್ನೂ ಹಾಳಾಗತ್ತೆ ಅಂತ ನಾನೇ ಅವಳಿಗೆ ಇಲ್ಲಿಗೆ ಬರೋಕ್ಕೆ ಹೇಳ್ದೆ. ಅಷ್ಟೇ ಅಲ್ಲ ಅಣ್ಣ, ಬೆಳ್ಳಿ ಯಾವ ಕೆಲಸನೂ ಮಾಡಬಾರ್ದು, ಕಂಪ್ಲೀಟ್ ರೆಸ್ಟ್ ತಗೋಬೇಕು ಅಂತ ಡಾಕ್ಟ್ರು ಹೇಳಿದರು. ನನಗೂ ಐಶಿಗೂ ಸಹಾಯ ಆಗಲಿ ಅಂತ ಅವಳನ್ನ ಇಲ್ಲಿ ಕರೆಸ್ದೆ. ನೀವು ಒಪ್ಕೊಂಡ್ರೆ ಅವಳು ನಮ್ಮ ಜೊತೆ ಇಲ್ಲೇ ಇರ್ತಾಳೆ. ಸರಿ, ಚಿಕ್ಕಮ್ಮ ಹೇಗೆ ಹೇಳ್ತಾರೋ ಹಾಗೆ. ಅಮ್ಮ, ನಿಮಗೆ ತೊಂದರೆ ಕೊಡೋಕೆ ನಾನು ಇಷ್ಟಪಡಲ್ಲ. ಅಲ್ಲಿ ಒಬ್ಬಳೇ ಇದ್ದರೆ ಏನೇನೋ ಕೆಟ್ಟ ಆಲೋಚನೆಗಳು, ಸಾಯಬೇಕು ಅಂತಲೂ ಅನಿಸುತ್ತೆ. ಆದರೆ ನಿಮ್ಗಳ ಜೊತೆ ಇದ್ದರೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡಿ. ನೀನು ನಮ್ಗಳ ಜೊತೆ ಇದ್ರೆ ನಿನ್ನ ಮನಸ್ಸಿಗೆ ಖುಷಿ ಆಗುತ್ತೆ ಅನ್ನೋದಾದರೆ
ನಮ್ದು ಯಾವ ಅಭ್ಯಂತರನೂ ಇಲ್ಲಮ್ಮ, ನೀನು ಇಲ್ಲಿರು. ಶರ್ಮಿಳಾ, ಸರಿಮ್ಮ. ಕಾವ್ಯ, ಬಾ ಒಳಗೆ ಹೋಗೋಣ. ಮುತ್ತು, ಆ ಹೆಣ್ಣು ಮಗುಗೆ 2 ಹೊತ್ತು ಅನ್ನ ಹಾಕೋದ್ರಿಂದ ನಮಗೇನು ಕಡಿಮೆ ಆಗೋದಿಲ್ಲ. ನಮ್ಮಗಳ ಜೊತೆ ಇರಲಿ ಬಿಡಪ್ಪ. ಸರಿ ಚಿಕ್ಕಮ್ಮ, ನಂದೇನೋ ಅಭ್ಯಂತರ ಇಲ್ಲ. ಸರಿ. ಇವಳನ್ನ ನೋಡ್ತಿದ್ರೆ ಏನೋ ಎಡ್ವರ್ಟ್ ಮಾಡ್ತಾರ ಅನ್ನಿಸ್ತಿದ್ಯಲ್ಲ. ನಿನ್ನ ಇಲ್ಲಿ ಕರ್ಸಿದ್ದು ಸೇವೆ ಮಾಡಕ್ಕಲ್ಲ. ಸೇವೆ ಮಾಡಿದ್ರೆ ಅಲ್ವಾಕ ಒಬ್ರು ನಂಬಿಕೆ ಗೆಲ್ಸಕ್ಕಾಗೋದು. ಅಲ್ಲ, ನೀವು ಆಸ್ತಿ ಮೇಲೆ ಕಣ್ಣು ಹಾಕಿದ್ದೀರಲ್ಲ, ಒಬ್ಳೇ ನಿಂತು ಈ ಆಸ್ತಿನೆಲ್ಲ ಪಡ್ಕೊಂತೀನಿ ಅನ್ನೋಷ್ಟು ನಂಬಿಕೆ ನಿಮ್ಗಿದ್ಯಾ? ಅದಕ್ಕೆ ತಾನೇ ನಿನ್ನ ಇಲ್ಲಿ ಕರ್ಸಿದ್ದು. ಏನು, ಈ ಮನೆ ಆಸ್ತಿ ವಿಚಾರದಲ್ಲಿ ನಾನು ನಿಮ್ಗೆ ಸಹಾಯ ಮಾಡಬೇಕಾ? ಸಹಾಯ ಮಾಡಬೇಕಾ ಅಲ್ಲ, ಸಹಾಯ ಮಾಡಲೇಬೇಕು. ನೋಡು, ಈ ವಿಷಯ ನಿನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಈ ಥರ ಎಲ್ಲ ಮಾಡಿದ್ರೆ ನನಗೇನು ಸಿಗುತ್ತಕ್ಕ? ಈಗ 5 ಲಕ್ಷ ಕೊಡ್ತೀನಿ. ಈ ಆಸ್ತಿ ಎಲ್ಲ ನಮ್ಮ ಕೈವಶ ಆಗೋ ಹಾಗೆ ಮಾಡಿದ್ರೆ ನಿನಗೆ 20 ಲಕ್ಷ ಕೊಡ್ತೀನಿ. 25 ಲಕ್ಷನಾ? ನಿನಗೆ ಮಾಯನ್ ಬಗ್ಗೆ ಗೊತ್ತು ಅನ್ಕೋತೀನಿ. ಅವಳು ಸಾಕಷ್ಟು ಪ್ರಯತ್ನ ಮಾಡಿದ್ಲು, ಆದರೆ ಯಾವುದು ನಡೀಲಿಲ್ಲ. ಮಾಯಾ ಅವರು ತುಂಬಾನೇ ಇಂಟೆಲಿಜೆಂಟ್ ಅಂತ ಕೇಳ್ಪಟ್ಟಿದ್ದೀನಿ. ನೀವು ಅದೇ ರೀತಿ ಮಾಡಕ್ ಹೋಗಿ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ? ಎಡವಟ್ಟು ಆಗೋದು ಬಿಡೋದು ಆಮೇಲಿನ ವಿಷಯ. ಮೊದಲು ನಾವು ನಮ್ಮ ಪ್ರಯತ್ನ ಮಾಡಬೇಕು. ಒಂದಷ್ಟು ವಿಷಯ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಮೊದಲನೇ ವಿಷಯ, ಈ ಪ್ಲ್ಯಾನಲ್ಲಿರೋದು ನಾನು ನೀನು. ಅಮ್ಮ ಆಗಲಿ ಬೇರೆಯವ್ರನ್ನಾಗಲಿ ನೀನು ನಂಬಾರ್ದು. ಎರಡನೇ ವಿಷಯ, ನೀನು ಇನ್ಮೇಲೆ ಬೆಳ್ಳಿಗೆ ಸಹಾಯ ಸೇವೆ ಮಾಡ್ಕೊಂಡಿರ್ಬೇಕು. ಏನೋಕ, ಒಟ್ನಲ್ಲಿ ಎಲ್ಲ ಒಳ್ಳೇದಾದ್ರೆ ಸಾಕು. ಭಯ ಪಟ್ಟರೆ ಚಿಲ್ಲರೆ ಕಾಸು ಸಿಗಲ್ಲ. ಧೈರ್ಯವಾಗಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದು. ಮುಂದೆ ಏನಕ್ಕ ಪ್ಲಾನು? ನಾಳೆ ಏನು ನಡೆಯುತ್ತೆ ಅಂತ ಗಮನಿಸಿದ್ರೆ ಪ್ಲ್ಯಾನ್ ಏನು ಅಂತಲೂ ಗೊತ್ತಾಗತ್ತೆ. ನೀನು ಒಳಗೆ ಹೋಗಿ ಎಲ್ರಿಗೂ ಕಾಫಿ ಮಾಡಿಕೊಡು. ಬೆಳ್ಳಿ, ಬೆಳ್ಳಿ, ಎಲ್ಲಿಗೆ ಹೋಗ್ಬಿಟ್ಟಲ್ಲ ಈ ಹುಡುಗಿ? ಬೆಳ್ಳಿ, ಬೆಳ್ಳಿ. ಚಿಕ್ಕಮ್ಮ, ಬೆಳ್ಳಿನೂ ಐಶುನು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವಳನ್ನ ನಡ್ಕೊಂಡು ಹೋಗೋದಕ್ಕೆ ಯಾಕೆ ಕಳಿಸ್ದೆ ಮುತ್ತು? ಯಾವ್ಯಾವ ಜಾಗದಲ್ಲಿ ಏನೇನಿರುತ್ತೋ. ನನಗೂ ಒಂದು ಮಾತು ಹೇಳ್ದೆ ಹೋಗಿದ್ದಾಳ ಅವಳು. ದೇವಸ್ಥಾನಕ್ಕೆ ಅಲ್ವಾ ಚಿಕ್ಕಮ್ಮ, ಅದಕ್ಕೆ ಹೋಗ್ಬಿಟ್ಟು ಬರಲಿ ಅನ್ನೋ ಸುಮ್ಮನಾದೆ. ಬೆಳ್ಳಿ ಈ ಸಮಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು ಮುತ್ತು. ಅವಳು ಎಲ್ಲಂದ್ರೆ ಅಲ್ಲ ಹೋಗಕ್ಕಾಗೋದಿಲ್ಲ. ಕೆಲವೊಂದ್ ಕಡೆ ದುಷ್ಟಶಕ್ತಿಗಳೆಲ್ಲ ಇರುತ್ತೆ. ಅಮ್ಮ, ಬೆಳ್ಳಿ ಮೇಲೆ ದುಷ್ಟಶಕ್ತಿಗಳು ಪರಿಣಾಮ ಬೀರುತ್ತೆ ಅಂತನಾ? ಷಣ್ಮುಗ, ಬೆಳ್ಳಿ ಈಗ 1 ಜೀವ ಅಲ್ಲ 2 ಜೀವ. ಇಂಥ ಸಮಯದಲ್ಲಿ ಎಲ್ಲಂದ್ರೆ ಅಲ್ಲಿ ಹೇಗಂದ್ರೆ ಹಾಗೆ ಹೋಗೋ ಹಾಗಿಲ್ಲ ಅವಳು. ದುಷ್ಟಶಕ್ತಿಗಳು ಪರಿಣಾಮ ಬೀರಬಹುದಲ್ವಾ? ಷಣ್ಮುಗ, ನೀನು ಐಶು ಯಾವಾಗ್ಲೂ ಬೆಳ್ಳಿ ಜೊತೆನಲ್ಲಿರಿ. ನಿಮ್ಗೇನ್ ಬೇಕಾದ್ರೂ ನನ್ನನ್ನು ಕೇಳಿ, ನನ್ನನ್ನು ಕರೀರಿ. ಸರಿ ಅಮ್ಮ. ಮುತ್ತು, ಆಮೇಲೆ ಇನ್ನೊಂದು ವಿಷಯ, ಬೆಳ್ಳಿ ತಾಯಿ ಆಗ್ತಿದ್ದಾಳೆ. ಆ ಸಂಭ್ರಮನ ನಾವು ಆಚರಿಸ್ಬೇಕು. ಅದು ನಿನಗೆ ನೆನಪಿರ್ಲಿ. ಯಾವ ರೀತಿ ಚಿಕ್ಕಮ್ಮ? ಏನಾದರೂ ಒಂದು ಸಣ್ಣ ಫಂಕ್ಷನ್ ಮಾಡೋಣ. ಇದರಿಂದ ಮನೇಲೆಲ್ಲ ಖುಷಿ ವಾತಾವರಣ ಇರುತ್ತೆ. ನನಗೂ ನೀವು ಹೇಳಿದ್ದು ಸರಿ ಅನಿಸ್ತು ಚಿಕ್ಕಮ್ಮ. ಮೊದಲು ನಾವು ಬೆಳ್ಳಿಗೆ ಜೊತೆಯಾಗಿ ನಿಲ್ಲಬೇಕು. ನಾಳೆ ಚಿಕ್ಕದಾಗಿ ಒಂದು ಫಂಕ್ಷನ್ ಮಾಡೋಣ. ಬೆಳ್ಳಿ ಜೀವನದಲ್ಲಿ ಯಾವುದು ಪರಿಪೂರ್ಣ ಆಗಿಲ್ಲ ಅಂತ ಅನ್ಕೊಳ್ತಿದ್ವಿ. ನಾಳೆ ಪೂರ್ಣ ಮಾಡೋಣ. ನಾವು ನಮ್ಮ ಚಿತ್ರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡೋಣ. ಚಿಕ್ಕಮ್ಮ, ನಾಳೆ ಮಿಲ್ ಮೆಕ್ಯಾನಿಕ್ ಬರ್ತಿದ್ದಾನೆ. ಬ್ಯಾಂಕ್ ಲೋನ್ ಬಗ್ಗೆ ಮಾತಾಡಬೇಕು. ಜಮೀನು ತೋರ್ಸೋದಕ್ಕೆ ಹೋಗಬೇಕು. ಒಂದಾದ್ಮೇಲೆ ಒಂದು ಕೆಲಸ ಇದೆ. ಏನು ಮಾಡೋದು? ನೀನು ಅಷ್ಟೊಂದು ತಲೆ ಕೆಡಿಸ್ಕೋಬೇಡ. ನಾಳೆ ಬೆಳಿಗ್ಗೆ 9 ರಿಂದ 10 ಗಂಟೆ ಒಳಗಡೆ ಒಳ್ಳೆ ಮುಹೂರ್ತ ಇದೆ. ಅದರೊಳಗೆ ನಾವು ಈ ಫಂಕ್ಷನ್ ಮುಗಿಸ್ಬಿಡೋಣ. ಅದಾದ ನಂತರ ನಿನ್ನ ಕೆಲಸ ನೀನು ನೋಡ್ಕೋಬಹುದಲ್ಲ? ಕರೆಕ್ಟ್ ಅಲ್ವಾ? ಕೆಲಸನೂ ಆಗುತ್ತೆ, ಫಂಕ್ಷನೂ ಆಗುತ್ತೆ. ಸರಿ ಚಿಕ್ಕಮ್ಮ.